ವೀಕ್ಷಕರೇ ನಮಸ್ಕಾರ. ಮುಂದಿನ ಚುನಾವಣೆಯಲ್ಲಿ ರಮನಾಥ ರೈ ಅಭ್ಯರ್ಥಿ ಆಗ್ತಾರೆ. ಅವರನ್ನ ನೀವು ಮತ್ತೆ ಗೆಲ್ಲಿಸಿ ಕೊಡಬೇಕು ಎಂದು ಹೇಳಿದ ಸಿಎಂ ಸಿದ್ದರಾಮಯ್ಯ. ಮಂಗಳೂರು ಕಂಬಳ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯರಿಂದ ಶಾಕಿಂಗ್ ಘೋಷಣೆ. ಕರಾವಳಿ ಭಾಗದ ಕಂಬಳ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು. ಕಳೆದ ಬಾರಿ ಹೀನಾಯವಾಗಿ ಸೋತ ರಾಮನಾಥ ರೈ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಬಂಟ್ವಾಳ ಭಾಗಕ್ಕೆ ಭಾರಿ ಅಭಿವೃದ್ಧಿಯ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರೋ, ನಮ್ಮ ಗೆಲುವನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರು ಹೇಳೋದಿಲ್ಲ. ರಮನಾಥ ರೈ ರನ್ನ ಸೋಲಿಸಿದ್ದು ಬೇಸರ ತಂದಿದೆ. ಹಾಗಾಗಿ ಮುಂದಿನ ಬಾರಿ ಅವರನ್ನೇ ನಿಲ್ಲಿಸ್ತೀವಿ, ನೀವು ಗೆಲ್ಲಿಸ್ಕೊಡ್ಬೇಕು. ರೈ ಶಾಸಕರಾಗಿದ್ದಾಗ ಅನೇಕ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಬಾರಿ ಅವರೇ ಅಭ್ಯರ್ಥಿ ಎಂದು ಸಿದ್ದರಾಮಯ್ಯನವರು ಅದೇ ವೇದಿಕೆಯಲ್ಲಿ ಘೋಷಣೆ ಮಾಡಿದರು. ಮುಂದಿನ ಚುನಾವಣೆಯಲ್ಲಿ ರಮನಾಥ ರೈ ಅಭ್ಯರ್ಥಿ ಆಗ್ತಾರೆ, ಅವರನ್ನ ಮತ್ತೆ ಗೆಲ್ಲಿಸಿ ಎಂದ ಸಿಎಂ ಸಿದ್ದರಾಮಯ್ಯ. ಮಂಗಳೂರು ಕಂಬಳ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಮಂಗಳೂರು ಕಂಬಳ ಕಾರ್ಯಕ್ರಮದಲ್ಲಿ ಸಿದ್ದು ಘೋಷಣೆ. ನಿಮಗೆ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಈ ಎರಡು ಭಾಗಗಳು ಒಂದು ಕಾಲದ ಕಾಂಗ್ರೆಸ್ಸಿನ ಭದ್ರಕೋಟೆ. ಅದಾದ ನಂತರ ಕಾಂಗ್ರೆಸ್ ಭದ್ರಕೋಟೆಯನ್ನ ಬೈಪಾಸ್ ಸರ್ಜರಿ ಮಾಡಿದ್ದು ಈ ಕೇಸರಿ ಕಲಿಗಳು, ಅರ್ಥಾತ್ ಬಿಜೆಪಿ. ಅವರ ಸ್ಟ್ರಾಟಜಿ ಕರಾವಳಿ ಭಾಗದಲ್ಲಿ ವರ್ಕೌಟ್ ಆಯಿತು. ಅವರು ದೇಶ ಮುಂದಿಟ್ಕೊಂಡು ಮಾತನಾಡ್ತಾರೋ, ಧರ್ಮ ಮುಂದಿಟ್ಕೊಂಡು ಮಾತನಾಡ್ತಾರೋ, ಒಟ್ಟಾರೆ ಪೊಲಿಟಿಕಲ್ ಸ್ಟ್ರಾಟಜಿ ಪಾಸ್ ಆಯ್ತಾ? ಕಾಂಗ್ರೆಸ್ ಭದ್ರಕೋಟೆಯನ್ನ ಅತ್ಯಂತ ಸ್ಪಷ್ಟ ಸ್ಪೆಷಲಿಸ್ಟ್ಗಳು ಬೈಪಾಸ್ ಸರ್ಜರಿ ಮಾಡಿ ಈಗ ಅದು ಕೇಸರಿ ಕೋಟೆ. ಅಲ್ಲಿ ಕಾಂಗ್ರೆಸ್ಸಿನ ಎರಡೇ ಶಾಸಕರು ಗೆದ್ದಿರೋದು, ಎರಡೇ. UT ಖಾದರ್ ಬಿಟ್ರೆ ಅಶೋಕ್ ರೈ ಬಿಟ್ರೆ UT ಖಾದರ್. ಮೂರನೇರು ಯಾರಾದ್ರೂ ಇದ್ದಾರಾ ಅಂತ ಹುಡುಕಬೇಕಷ್ಟೇ ಇಲ್ಲ. 7-8 ವಿಧಾನಸಭಾ ಕ್ಷೇತ್ರ ಇರತಕ್ಕಂತಹ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಬಹುಸಂಖ್ಯೆಯ ಶಾಸಕರ ನಟ್ಟ ನಡುವೆ ರಮನಾಥ ರೈರಂತಹ 4ಕ್ಕೂ ಹೆಚ್ಚು ಬಾರಿ MLA ಆಗಿರುವ, 2ಕ್ಕೂ ಸಚಿವರಾಗಿರುವ ಈ ತರಹದೊಂದು ವ್ಯಕ್ತಿತ್ವ ಕಳೆದ ಬಾರಿ ಹೀನಾಯವಾಗಿ ಸೋಲನ್ನ ಅನುಭವಿಸಿದಾಗ ಕಾಂಗ್ರೆಸ್ಸಿನ ಜಂಘಾಬಲವೇ ನಡಗೋಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರ ಬಾಯಿಂದಲೇ ಆ ವೇದಿಕೆಯಲ್ಲಿ ಕರಾವಳಿ ಭಾಗದ ಕಾರ್ಯಕ್ರಮವೊಂದರಲ್ಲಿ ಸಾವಿರಾರು ಜನಸ್ತೋಮವನ್ನು ಸಾಕ್ಷಿಯಾಗಿರಿಸಿಕೊಂಡು ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳೋದು. ಕಳೆದ ಬಾರಿ ರಮನಾಥ ರೈರನ್ನು ಸೋಲಿಸಿದ್ರಲ್ಲ, ಸ್ವಲ್ಪ ಮಾನಸಿಕವಾಗಿ ವೇದನೆಯನ್ನು ಕೊಟ್ಟಿದೆ. ಮುಂದೊಮ್ಮೆ ಇವರೇ ಅಭ್ಯರ್ಥಿ ಆಗ್ತಾರೆ ಆ ಭಾಗಕ್ಕೆ. ಹಾಗಾಗಿ ನೀವು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು. 2028ಕ್ಕೂ 2023ರಲ್ಲಿ ಹೆಂಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಹಾಗೇನೆ 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರೋದು ಅಂಥೇಳಿ ಕಡ್ಡಿ ಮುರಿದಂಗೆ ಮಾತನಾಡೋದು ಸಿದ್ದರಾಮಯ್ಯನವರು. ತುಂಬಿದ ಸಭೆ ಅದು, ಜನಸ್ತೋಮ. ಆ ಜನಸ್ತೋಮದ ನಡುವೆ ಪಕ್ಕದಲ್ಲಿ ಸ್ವಾಮೀಜಿ ಕೂತಿದ್ದಾರೆ, ಎಡಭಾಗದಲ್ಲಿ ರಮನಾಥ ರೈ ಅವರ ಮುಖದಲ್ಲಿ ಎಂದೂ ಇಲ್ಲದ ಮಂದಹಾಸ. ಶಂಕದಿಂದ ತೀರ್ಥ ಬಂತಲ್ಲ, ಸಿದ್ದರಾಮಯ್ಯನವರ ಬಾಯಿಂದಲೇ ಬಂತಲ್ಲ ಅಭ್ಯರ್ಥಿ ಘೋಷಣೆ. ಈಗಾಗಲೇ ಬಿಜೆಪಿ ಅವರು ಎಲೆಕ್ಷನ್ಗೆ 2.25 ವರ್ಷ ಇರೋ ಮುಂಚೆನೇ ಅಭ್ಯರ್ಥಿಗಳ ಘೋಷಣೆ ಮಾಡ್ತಿದ್ದಾರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಈಗಾಗಲೇ ಪ್ರತಾಪ್ ಸಿಂಹ ಅಖಾಡಕ್ಕಿಳಿದು ಕೆಲಸ ಮಾಡ್ತಿದ್ದಾರೆ. ಆಯಾಯ ಅಭ್ಯರ್ಥಿಗಳಿಗೆ ನಿಮ್ಮ ಕ್ಷೇತ್ರ ಯಾವುದು ಅಂತ ಹೇಳಿ ಗೊತ್ತು ಮಾಡುತ್ತಿರುವ ಬಿಜೆಪಿಗರು, ಕಾಂಗ್ರೆಸ್ಸು ಕೂಡ ಅದೇ ಸ್ಟ್ರಾಟಜಿಯನ್ನು ಅನುಸರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆಯೋ ಏನು? 2.5 ವರ್ಷ ಇರೋ ಮೊದಲೇ ಅಭ್ಯರ್ಥಿಗಳ ಘೋಷಣೆ. ನಿಜಕ್ಕೂ ಕೂಡ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ರಮನಾಥ ರೈರವರನ್ನು ನೀವು ಗೆಲ್ಲಿಸಿ ಕೊಡಿ ಎಂದು ಕರಾವಳಿ ಭಾಗದ ತುಂಬಿದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇದರ ಮುಖೇನ ಕರಾವಳಿ ರಾಜಕಾರಣದಲ್ಲೂ ಹೊಸ ಸಂಚಲನ. ಮಂಗಳೂರು ಕಂಬಳ ಕಾರ್ಯಕ್ರಮದಲ್ಲಿ ಸಿದ್ದು ಘೋಷಣೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.